ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ. ಎಸ್ ವೀಕ್ಷಕರೇ, ಐ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ನಾವೀಗ ಇರೋದು ಮಸ್ಕಿ ಪಟ್ಟಣದ ಶರಣಬಸವೇಶ್ವರ ಚಿತ್ರಮಂದಿರದಲ್ಲಿ ಇದೀವಿ. ಅವಳೇ ಕಾಂಚನ ಸಿನಿಮಾ ರಿಲೀಸ್ ಇದೆ. ಸೊ ನಮ್ಮ ಜೊತೆಲಿ ಇದ್ದಾರೆ, ಈ ಒಂದು ಚಿತ್ರೀಕರಣದಲ್ಲಿ ಚಿತ್ರನಟನ ಕಾರ್ಯನಿರ್ವಹಿಸಿದಂತ ಇದ್ದಾರೆ. ಮಾತಾಡ್ಸೋಣ, ಏನೆಲ್ಲ ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಇವತ್ತು ಅವಳೇ ಕಾಂಚನ ಸಿನಿಮಾ ರಿಲೀಸ್ ಇದೆ. ಸೊ ಏನ್ ಹೇಳಕ್ ಬಯಸ್ತೀರಾ ಸರ್? ಇವತ್ತು ಸಾವಿರಾರು ಸಿನಿಮಾ ಅಂದರೆ ಸಿನಿಮಾ ಮಾಡ್ಬೋದು, ರಿಲೀಸ್ ಮಾಡೋದು ಭಾಳ ಕಷ್ಟ. ತಮಗೆ ಗೊತ್ತಿರೋಂಗೆ ನಾವು ಸ್ಟ್ರಗಲ್ ಮಾಡಿ ಸುಮಾರು ಮಂಡ್ಯ ನಾಗರಾಜ್ ಅವರು ಡೈರೆಕ್ಷನ್ 18ನೇ ಸಿನಿಮಾ, ಅವ್ರದ್ದೆಲ್ಲ ವಾಣಿಜ್ಯ ಮಂಡಳಿ ಮತ್ತು ಫಿಲ್ಮ್ ಚೇಂಬರಲ್ಲಿ ಲಿಂಕ್ ಇರೋದ್ರಿಂದ ಇವತ್ತು ರಾಜ್ಯಾದ್ಯಂತ ನಮ್ಮ ಅವಳೇ ಕಾಂಚನ ಮೂವಿ ರಿಲೀಸ್ ಆಗಿರೋದ್ರಿಂದ ನಮಗೆ ಅತಿ ಖುಷಿ ಆಗ್ತಾ ಇದೆ. ಯಾಕಂದರೆ ತಮಗೆ ಗೊತ್ತಿರೋಂಗೆ ಇಲ್ಲೇ ಅವ್ರು ನಮ್ಮ ತಾಯಿ ನಮ್ಮ ತಂದೆ 12 ಜನ ಮಕ್ಕಳು, ಇಬ್ಬರು ಎಕ್ಸ್ಪರ್ಟ್ ಆಗಿದ್ದಾರೆ, ನಾವು 10 ಮಂದಿ ಇದ್ದೀವಿ. ನನಗೆ ಒಂದು ಅಕ್ಷರ ಜ್ಞಾನ ಕೂಡ ಇಲ್ಲ, ಸ್ಕೂಲಲ್ಲಿ ಅಡ್ಮಿಷನೂ ಮಾಡಿಲ್ಲ, ಏನು ಇರಲಾರ್ದೇ ಮಾರುತಿ ಆಂಜನೇಯ ಭೀಮಣ್ಣ ಆಶೀರ್ವಾದದಿಂದ ನಾನು ಸುಮಾರು ಇದು 7ನೇ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀನಿ. ಮುಂದೆ ಒಳ್ಳೆ ಅವಕಾಶ ಸಿಕ್ಕರೆ ಮಾಡಕ್ಕೆ ಬಯಸ್ತೀನಿ. ಸರ್, ಅವಳೇ ಕಾಂಚನ ಸಿನಿಮಾ ಎಲ್ಲ ಶೂಟ್ ಆಗಿದ್ದು ಯಾವ ಭಾಗದಲ್ಲಿ? ಮಂಡ್ಯ, ಮೈಸೂರು, ಉಸ್ಕೂರು, ಮಳವಳ್ಳಿ, ಟೋಟಲ್ ಆ ಭಾಗದಲ್ಲಿ. ಸರ್, ಈ ಚಿತ್ರದಲ್ಲಿ ತಮ್ಮ ಪಾತ್ರ ಏನಿದೆ? ಇದರಲ್ಲಿ ಒಂದು ಊರು ಯಜಮಾನ ಪಾತ್ರ, ಹೀರೋ ತಂದೆ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ನಮಗೂ ಒಂದು ಫ್ಯಾಮಿಲಿ ಇರ್ತತೆ. ತಂದೆ ತೀರ್ಕೊಂಡ್ಮೇಲೆ ಮಗ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾನೆ ಅದು ಕತೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಷ್ಟೋ ಕಲಾವಿದರು ಇದ್ದಾರೆ, ಇವತ್ತಿಗೂ ಬೆಳಕಿಗೆ ಬರ್ತಾ ಇಲ್ಲ. ನಮ್ಮ ಕಲಾವಿದರಿಗೆ ತಿಳಿಸೋದಾದ್ರೆ ತಾವೇನಾದ್ರು ತಿಳಿಸಕ್ ಬರ್ತೀರಾ? ಕಲಾವಿದರಿಗೆ ತಿಳಿಸೋದಕ್ಕಿಂತ ಮುಂಚೆ ನಾನು ಪ್ರೇಕ್ಷಕರು, ನಮ್ಮ ಏನು ಜನ ಏನು ಪ್ರೇಕ್ಷಕರು ಇದ್ದಾರಲ್ಲ, ಅವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡೋದಷ್ಟೇ. ದಯವಿಟ್ಟು ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಾವಿದರನ್ನ ಬೆಳೆಸಿ ಆರೈಸಿ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ಅಂತಲ್ಲ, ಸಿನಿಮಾ ಯಾವುದೇ ರಿಲೀಸ್ ಆದರೂ ಕೂಡ ಯಾವುದೇ ಹೀರೋಗಳು ಸಿನಿಮಾ ಆಗಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆರೈಸ್ಬೇಕು. ಯಾಕಂದರೆ ತಮಗೆ ಗೊತ್ತಿದ್ದಂಗೆ ಭಾಳ ಕಷ್ಟದಿಂದ ಸಿನಿಮಾಗಳು ಮಾಡಿರ್ತಾರೆ. ಮೊನ್ನೆ ಇದು ಬಂದಿತ್ತು, ಯಾವುದೋ ಹಸಿರೂರು ಅಂತೇಳಿ, ಒಂದು ದಿನ ಕೂಡ ಸಿನಿಮಾ ಇದಾಗಲಿಲ್ಲ. ಆಮೇಲೆ ನಮ್ಮ ಹುಡುಗ ಇಲ್ಲಿ ಲಿಂಗ್ಸೂರವ್ರು ಗತ್ತು ಅಂತೇಳಿ ಮಾಡಿದರು. ಆಮೇಲೆ ತುಗುಲ್ದಿನ ಹುಡುಗ ಸಾಹಿತ್ಯ ಅಂತೇಳಿ ಮಾಡಿದ್ರು. ಒಂದೊಂದು ಸಿನಿಮಾಕ್ಕೆ ಸೈಡ್ ಲೈನ್ ಆಗಿಬಿಟ್ರು. ಯಾಕಂದರೆ ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ನಮಗೇನೋ ದೇವ್ರ ಪುಣ್ಯ. ಮತ್ತೆ 4ನೇ ತಾರೀಕಿಗೆ ಒಂದು ಸಿನಿಮಾ ರೆಡಿ ಆಗಿದೆ. ಅಲ್ಲಿ ನಮಗೆ ಮೇನ್ ಪಾತ್ರಗಳು ಆಯ್ಕೆ ಮಾಡಿದ್ರು, ಕಾಡಿನ ದಾರಿಯಲ್ಲಿ ಅಂತೇಳಿ. ಅದು 4ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಜನ, ಕನ್ನಡ ಅಂದರೆ ಸಿನಿಮಾ ಅಂತಂದರೆ ಇತಿಹಾಸದಿಂದ ಬಂದಿರತಕ್ಕಂಥದ್ದು. ಈ ನಾಡಿನಲ್ಲಿ ಸಿನಿಮಾನ ಉಳಿಸಿ, ಸಿನಿಮಾನ ಬೆಳೆಸಿ ಅಂತ ವಿನಂತಿ ಮಾಡ್ತೀನಿ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಳ್ಳೆ ಪ್ರತಿಭೆಗಳಿದ್ದಾರೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾಕಂತ ಕೇಳಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟೆಲ್ಲ ಜನದ ಪರಿಶ್ರಮ ಇರುತ್ತೆ ನಮ್ಮ ಭಾಗದಲ್ಲಿ. ಯಾಕಂತ ಕೇಳಿ ನಾವು ಹೇಳ್ತಾ ಇದೀವಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಭಾಗ ಅಂತಿದ್ವಿ. ಇಲ್ಲ ಸರ್, ಮುಂದೆ ಇದೆ, ನಮ್ಮಲ್ಲಿ ಒಳ್ಳೆ ಕಲಾವಿದರಿದ್ದಾರೆ. ನೀವು ಕೂಡ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿದಾಗ ಚಿತ್ರರಂಗ ಇನ್ನೂ ಹೆಚ್ಚಿನದಾಗಿ ಬೆಳೀತಾ ಅಂತ ಹೇಳಕ್ ಬರ್ತೀವಿ. ಸೊ ಯಾವ ರೀತಿ ಎಲ್ಲ ಇದೆ, ಸೊ ಇನ್ನು ಮಾತಾಡ್ಸೋಣ. ಕಾಂಚನ ಸಿನಿಮಾ ಇಂದ ರಿಲೀಸ್ ಇದೆ. ಸೊ ತಾವೇನು ಹೇಳಕ್ ಬಯಸ್ತೀರಾ? ಇವತ್ತು ಈ ಒಂದು ಅವಳೇ ಕಾಂಚನ ಅನ್ನುವಂಥ ಒಂದು ಸಿನಿಮಾ ಗ್ರಾಮೀಣ ಮಟ್ಟದ ಹಳ್ಳಿಯ ಜನರ ಬದುಕಿನ ಒಂದು ಬಗ್ಗೆ ಈ ಚಿತ್ರದಲ್ಲಿ ಚಿತ್ರೀಕರಿಸಲಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಹಳ್ಳಿ ಬದುಕು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ ಜನ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಅವಳೇ ಕಾಂಚನ ಎನ್ನುವಂಥ ಸಿನಿಮಾವನ್ನು ನಮ್ಮ ಗ್ರಾಮೀಣ ಭಾಗದ ಯುವಕರು ತಯಾರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಸಿಟಿಯಲ್ಲಿ ಬರೀ ಹೀರೋಗಳು ಅವ್ರನ್ನ ಸಿಟಿಯ ಒಂದು ವಾತಾವರಣದಲ್ಲಿ ಬೆಳೆದಂಥವ್ರನ್ನ ಮಾತ್ರ ಇವತ್ತು ನಾವು ಕಾಣ್ತಾ ಇದ್ದೀವಿ. ಆದರೆ ಹಳ್ಳಿಗಾಡಿನಲ್ಲಿ ಏನು ನಡೀತಾ ಇದೆ, ದಿನನಿತ್ಯ ಬದುಕು ಯಾವ ರೀತಿ ಬದುಕ್ತಾ ಇದ್ದಾರೆ, ನಮ್ಮ ಜನ ಬದುಕಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಹಲವಾರು ಒಂದು ಸನ್ನಿವೇಶಗಳು ಈ ಚಿತ್ರದಲ್ಲಿ ಕಾಣುತ್ತವೆ ಅನ್ನುವಂಥದ್ದು ಕೂಡ ನನ್ನ ಅನಿಸಿಕೆ ಅನ್ನಿಸ್ತದೆ. ಹಾಗಾಗಿ ವಿಶೇಷವಾಗಿ ನನ್ನ ಮಸ್ಕಿ ಕ್ಷೇತ್ರದ ಒಂದಿಷ್ಟು ನಮ್ಮ ಸಮಾಜದ ಮತ್ತು ಇತರ ಸಮಾಜದ ಎಲ್ಲ ಸಮಾಜದವರು ಕೂಡ ಇದರಲ್ಲಿ ಒಂದು ಪಾತ್ರಗಳನ್ನು ಅಭಿನಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ಇಡೀ ಮಸ್ಕಿ ತಾಲೂಕಿನ ಎಲ್ಲ ಮಸ್ಕಿ ಕ್ಷೇತ್ರ ಮತ್ತು ಮಸ್ಕಿ ತಾಲೂಕಿನ ರಾಯಚೂರಿನ ಜಿಲ್ಲೆಯ ಎಲ್ಲ ಬಂಧುಗಳು ಈ ಒಂದು ಸಿನಿಮಾವನ್ನು ನೋಡಿ ಮತ್ತು ಈ ಒಂದು ಜನರಿಗೆ ಏನು ನಮ್ಮ ಯುವಕರು ಏನು ಮಾಡಿದ್ದಾರೆ ಅವರಿಗೆ ಪೂರ್ತಿ ಮುಂದಿನ ಸಿನಿಮಾಗಳನ್ನು ತಯಾರು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವರಿಗೆ ಶುಭ ಹಾರೈಸುವಂಥ ಕೆಲಸ ಮಾಡಿದರೆ ಇಂಥ ಒಂದು ಗ್ರಾಮೀಣ ಪ್ರದೇಶದ ಪೀಳಿಗೆ ಒಂದು ನಟರು ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದೇ ನನ್ನ ಅನಿಸಿಕೆ. ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಬೇಕಾದಂಥ ಕಲಾವಿದರಿದ್ದಾರೆ. ಆ ಕಲಾವಿದರನ್ನು ಬೆಳೆಸಲು ಈ ಕಲ್ಯಾಣ ಕನ್ನಡ, ಹೈದರಾಬಾದ್ ಕರ್ನಾಟಕದ ಪ್ರೇಕ್ಷಕರು ಮುಂದೊಯ್ಯಬೇಕೆಂದು ತಮ್ಮಲ್ಲಿ ವಿನಂತಿ. ಇಂಥ ಕಲಾವಿದರು ಇನ್ನಿಷ್ಟು ಬೆಳೆಯಲಿ, ನಮ್ಮ ಪ್ರೋತ್ಸಾಹ ಯಾವಾಗಲೂ ಸದಾ ಇರ್ತದೆ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.